ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಹರಿ ಓಂ. ನಮಃ ಶಿವಾಯ. ನಮಸ್ಕಾರ. ನಾನು ಶ್ರೀಮತಿ ಸುಗುಣ, ಜ್ಯೋತಿಷ್ಯ ವಿದ್ವಾನ್ ಆಚಾರ್ಯ. ನವೆಂಬರ್ ಮಾಸದಲ್ಲಿ 12 ರಾಶಿಗಳಿಗೆ ಗ್ರಹಗಳ ಗೋಚಾರ ಪ್ರಭಾವ ಯಾವ ರೀತಿ ಫಲಗಳು ಸಿಗಲಿವೆ ಅನ್ನುವುದರ ಬಗ್ಗೆ ತಿಳಿಸ್ತಾ ಇದ್ದೇನೆ. ಮಕರ ರಾಶಿಯವರಿಗೆ ರಾಶ್ಯಾಧಿಪತಿ ಶನಿಗ್ರಹ ಈ ಮಾಸದಲ್ಲಿ ವಕ್ರ ಸಂಚಾರ ಅಂತ್ಯಗೊಳಿಸಿ ನೇರ ಸಂಚಾರವನ್ನು ಆರಂಭಿಸ್ತಾರೆ. ಇದು ಒಳ್ಳೆಯ ವಿಷಯ. ನಿಮ್ಮ ಕೆಲಸ ಕಾರ್ಯಗಳಿಗೆ, ನಿಮ್ಮ ಪ್ರಯತ್ನಕ್ಕೆ ಈ ಶನಿಗ್ರಹ ತೃತೀಯ ಸ್ಥಾನದಲ್ಲಿ ಸಕ್ಸಸ್ ಅನ್ನು ನೀಡುತ್ತಾರೆ. ಮತ್ತು ನಿಮ್ಮ ಜನ್ಮ ರಾಶಿಯನ್ನು ಗುರುಗ್ರಹ ಸಪ್ತಮ ಸ್ಥಾನ ಕಟಕ ರಾಶಿಯಿಂದ ವೀಕ್ಷಣೆ ಮಾಡೋದ್ರಿಂದ ಆಧ್ಯಾತ್ಮಿಕವಾದಂತಹ ಪ್ರಗತಿಯ ಮೈಂಡ್ ಸೆಟ್ ನಿಮಗಿರುತ್ತೆ. ಆಧ್ಯಾತ್ಮಿಕವಾದಂತಹ ಪ್ರಗತಿಗೆ ಆಚಾರ ವಿಚಾರಗಳನ್ನು ಅಳವಡಿಸುವುದಕ್ಕೆ ಗುರುವಿನ ಪ್ರಭಾವ ಸಮೃದ್ಧಿಯ ಫಲವನ್ನು ನೀಡುತ್ತೆ. ಸಪ್ತಮ ಅಂದರೆ ವ್ಯಾಪಾರ ವ್ಯವಹಾರ ಸ್ಥಾನ, ಪಾರ್ಟ್ನರ್ ಪತಿ ಪತ್ನಿ ಸ್ಥಾನ ಮತ್ತು ವಿವಾಹ ಯೋಗವನ್ನು ನೀಡುವ ಸ್ಥಾನ, ಬಾಳ ಸಂಗಾತಿಯ ವಿಷಯಗಳನ್ನು ತಿಳಿಯುವ ಸ್ಥಾನವೂ ಆಗಿರೋದ್ರಿಂದ ಈ ಸ್ಥಾನಕ್ಕೆ ಈ ವಿಷಯಗಳ ಸಂಬಂಧಪಟ್ಟಂತೆ ಸಮೃದ್ಧಿಯ ಫಲವನ್ನು ನೀಡುತ್ತಾರೆ. ಅಂದರೆ ಈ ಸ್ಥಾನದಲ್ಲಿ ನೀವೇನಾದರೂ ವಿವಾಹಕ್ಕೆ ಹುಡುಕಾಟ ಮಾಡ್ತಾ ಇದ್ದೀರಾ ಅಂದರೆ ಗುರುವಿನಂತೆ ಟ್ರಸ್ಟ್ ಇರುವಂತಹ ವ್ಯಕ್ತಿಗಳ ಹುಡುಕಾಟ ಮಾಡ್ತೀರಾ. ಈ ರೀತಿ ಗುರುವಿನ ಪ್ರಭಾವ ಈ ರೀತಿ ಇರುತ್ತೆ. ವಿವಾಹಕ್ಕೆ ನಿಮಗೆ ಆಚಾರ ವಿಚಾರಗಳನ್ನು ಅಳವಡಿಸಿಕೊಂಡಿರುವಂತಹ ಬಾಳ ಸಂಗಾತಿಯೇ ದೊರೆಯುವಂತಹ ಸಾಧ್ಯತೆ ಈ ಒಂದು ಸ್ಥಾನದಲ್ಲಿ ಗುರು ಸಂಚಾರ ಆಗುವಾಗ ಹೆಚ್ಚಿರುತ್ತೆ. ಈ ರೀತಿ ಗುರುವಿನ ಪ್ರಭಾವ ಇದೆ. ಇನ್ನು ಪತಿ ಪತ್ನಿ ವಿಷಯದಲ್ಲಿಯೂ ನಿಮ್ಮಲ್ಲಿ ಅನುರಾಗ ಆಗ್ಬೋದು. ಇದೆಲ್ಲವೂ ಏನಾಗುತ್ತೆ ಅಂದರೆ ಪ್ಯೂರ್ ಒಂದು ಪಾತಿಂದ ಅಂದರೆ ಒಳ್ಳೆಯ ಒಂದು ಸಂಬಂಧದಿಂದ ಇದು ಅಭಿವೃದ್ಧಿಯನ್ನು ಹೊಂದುತ್ತೆ. ಹಾಗಾಗಿ ಒಳ್ಳೆ ಸಂಬಂಧ ಇರುತ್ತೆ ಈ ಮಾಸದಲ್ಲಿ. ಮತ್ತು ಇತರ ಗ್ರಹಗಳಲ್ಲಿ ಶುಕ್ರ ಗ್ರಹ ಪಂಚಮಾಧಿಪತಿಯಾಗಿ, ವಿದ್ಯಾಸ್ಥಾನಾಧಿಪತಿಯಾಗಿ, ದಶಮ ಸ್ಥಾನಾಧಿಪತಿಯಾಗಿ ಶುಕ್ರ ಗ್ರಹ ದಶಮದಲ್ಲಿ ಸಂಚರಿಸುವುದು ಒಳ್ಳೆಯದೆ. ನಿಮ್ಮ ಫೇವರ್ ಆಗಿ ಶುಕ್ರ ಗ್ರಹ ಒಳ್ಳೆ ಫಲವನ್ನು ನೀಡ್ತಾರೆ. ಆದರೆ ದಶಮದಲ್ಲಿ ಸೂರ್ಯ ಗ್ರಹದೊಂದಿಗೆ ಈ ಗ್ರಹದ ಸಂಚಾರ ಪ್ರಾರಂಭದ 2 ವಾರಗಳು ಆಗೋದ್ರಿಂದ ಏನಾಗುತ್ತೆ ಅಂದರೆ ಶುಕ್ರ ಗ್ರಹ ಮತ್ತು ಸೂರ್ಯ ಗ್ರಹ ಇಲ್ಲಿ ನಿಮ್ಮ ಮತ್ತು ನಿಮ್ಮ ಬಾಸ್ ಉದ್ಯೋಗದ ವಿಷಯದಲ್ಲಿ ಆಗ್ಬೋದು ಅಥವಾ ನಿಮ್ಮ ಒಂದು ಹೈಯರ್ ಅಥಾರಿಟಿಯಲ್ಲಿ ಇರುವಂತಹ ವ್ಯಕ್ತಿಗಳ ನಡುವೆ ಸಂಘರ್ಷ ಆಗುತ್ತೆ. ಅಂದರೆ ಯಾವ ರೀತಿ ಸಂಘರ್ಷ ಅಂದರೆ ನಿಮ್ಮ ಕೆಲಸ ಕಾರ್ಯಗಳು ಮುಗಿದಿದ್ದರೂ, ಕೆಲಸ ಕಾರ್ಯಗಳು ಕಂಪ್ಲೀಟ್ ಆಗಿದ್ದರೂ ಅವರಿಂದ ನಿಮಗೆ ಸಿಗಬಹುದಾದದ್ದು ಸಿಗದೇ ಇರ್ಬೋದು, ರಿಸಲ್ಟ್ ಲೇಟ್ ಆಗ್ಬೋದು. ಈ ರೀತಿಯಲ್ಲಿ ಅಂದರೆ ಅಥಾರಿಟಿಯಲ್ಲಿ ಇರುವವರಿಗೂ ನಿಮಗೂ ಈ ಒಂದು ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗಬಹುದು. ಅದಕ್ಕಾಗಿ ಮಕರ ರಾಶಿಯವರು ಏನು ಮಾಡಬೇಕಂದ್ರೆ, ನೀವು ಗೌರ್ಮೆಂಟ್ ಉದ್ಯೋಗಸ್ಥರಾಗಿದ್ದರು, ಖಾಸಗಿ ಕಂಪನಿಗಳಲ್ಲಿ ಉದ್ಯೋಗಸ್ಥರಾಗಿದ್ದರು, ಮಕರ ರಾಶಿಯವರು ನಿಮ್ಮ ಬಾಸ್ ಜೊತೆ ಒಳ್ಳೆ ಸಂಬಂಧವನ್ನು ಮ್ಯಾನೇಜ್ ಮಾಡಬೇಕಾಗತ್ತೆ. ಶುಕ್ರ ಗ್ರಹ ಸೂರ್ಯಗ್ರಹ ಅಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ತಾಳ್ಮೆಯಿಂದ ಇರಿ, ಒಳ್ಳೆ ರಿಸಲ್ಟ್ ಬರುತ್ತೆ ನಿಮಗೆ. ಯಾಕೆಂದರೆ ಸೂರ್ಯಗ್ರಹ 16ನೇ ದಿನಾಂಕದ ನಂತರ ಲಾಭಸ್ಥಾನದಲ್ಲಿ ಸಂಚರಿಸ್ತಾರೆ. ಆಗ ಸೂರ್ಯನ ಪ್ರಭಾವ ಇರೋದಿಲ್ಲ. ದಶಮದಲ್ಲಿ ಶುಕ್ರ ಗ್ರಹ ಮಾತ್ರ ಸಂಚರಿಸ್ತಾರೆ. ಇಲ್ಲಿ ಶುಕ್ರನಿಂದ ಯಾವ ರೀತಿ ನೀವು ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ. ಸೂರ್ಯ ಶುಕ್ರ ಇರುವಾಗ ಗೌರವ ಅಂತಸ್ತಿನ ಸಂಘರ್ಷವೂ ಆಗುತ್ತೆ. ಅಂದರೆ ಶುಕ್ರ ಗ್ರಹ ನಿಮ್ಮ ಫೇವರ್ ಆಗಿ ಬಹಳ ಒಳ್ಳೆ ಫಲವನ್ನು ಈ ರಾಶಿಯವರಿಗೆ ನೀಡುವ ಗ್ರಹ. ಆದರೆ ಸೂರ್ಯ ಗ್ರಹ ಅಲ್ಲಿ ನೀಚ ಆಗಿ ಸಂಚರಿಸೋದ್ರಿಂದ ಈ ರೀತಿ ಆಗ್ತಾ ಇರುತ್ತೆ. ಶುಕ್ರ ಗ್ರಹದಿಂದ ಶುಕ್ರನ ಸಂಬಂಧಪಟ್ಟಂತಹ ಕಾರಕ ವಿಷಯಗಳಿಗೆ
ಹೆಚ್ಚು ಅಭಿವೃದ್ಧಿ ಖ್ಯಾತಿಯನ್ನು ಶುಕ್ರಗ್ರಹ ನೀಡ್ತಾರೆ. ದಶಮಾಧಿಪತಿ ದಶಮದಲ್ಲಿ ಸಂಚರಿಸುವಾಗ ಅವಕಾಶಗಳು ಬರುತ್ತೆ. ಇತರರನ್ನು ಅಟ್ರಾಕ್ಟ್ ಮಾಡುವುದು ಉದ್ಯೋಗದಲ್ಲಿ ಮತ್ತು ಉದ್ಯೋಗದ ವಿಷಯದಲ್ಲಿ ಅಪ್ರೋಚ್ ಮಾಡುವಂತಹ ವಿಷಯಗಳಾಗಬಹುದು ಮತ್ತು ನಿಮ್ಮ ವ್ಯಕ್ತಿತ್ವದಲ್ಲಿ ಆಕರ್ಷಿಸುವುದಾಗ್ಬೋದು. ಇದೆಲ್ಲವೂ ಶುಕ್ರನ ಪ್ರಭಾವ ಇರುತ್ತೆ. ಶುಕ್ರನ ಕಾರಕತ್ವಗಳಲ್ಲಿ ಬರುವಂತಹ ಆರ್ಟ್ ಸಂಬಂಧಪಟ್ಟಂತೆ, ಕ್ರಿಯೇಟಿವಿಟಿ ಸಂಬಂಧಪಟ್ಟಂತೆ ಸ್ಟ್ರಾಂಗ್ ಡೆವಲಪ್ಮೆಂಟ್ ಆಗುತ್ತೆ. ಇಲ್ಲಿ ಅಂದರೆ ಮಾಡೆಲಿಂಗ್ ಕ್ಷೇತ್ರದಲ್ಲಿ ಇರ್ಬೋದು, ನೀವು ಆ್ಯಕ್ಟರ್ ಆಗಿರ್ಬೋದು, ಬ್ಯೂಟಿಷಿಯನ್ ಆಗಿರ್ಬೋದು, ಮ್ಯೂಸಿಕ್ ಫೀಲ್ಡಲ್ಲಿ ಇರೋರು ಆಗಿರ್ಬೋದು, ಡಾನ್ಸ್ ಮಾಡುವವರಿಗೆ ಈ ಸಂಬಂಧದಲ್ಲಿ ನೀವು ಉದ್ಯೋಗಸ್ಥರಾಗಿದ್ದರೆ, ವಸ್ತ್ರ ವಿನ್ಯಾಸ ಮಾಡುವವರು, ಟೈಲರಿಂಗ್ ವೃತ್ತಿಯನ್ನು ಮಾಡುವವರು, ಆಭರಣ ತಯಾರಿಕೆ ಮಾಡುವವರು, ಅಲಂಕಾರ ವಸ್ತುಗಳನ್ನು ತಯಾರು ಮಾಡುವವರು, ಸ್ಟೇಜ್ ಡೆಕೋರೇಟ್ ಮಾಡುವವರು, ಈ ರೀತಿ ಏನು ಬ್ಯೂಟಿ ಸಂಬಂಧಪಟ್ಟಂತಹ ವಸ್ತುಗಳ ಉತ್ಪಾದನೆ ಮಾಡುವವರು, ಇಂಥ ಯಾವೆಲ್ಲ ವಿಷಯಗಳಲ್ಲಿ ಶುಕ್ರನ ಒಂದು ಸಂಬಂಧಪಟ್ಟಂತಹ ವಿಷಯಗಳಲ್ಲಿ ಹೆಚ್ಚು ಅಭಿವೃದ್ಧಿಯನ್ನು ನೀಡ್ತಾರೆ, ಸಕ್ಸಸ್ಸನ್ನು ನೀಡ್ತಾರೆ. ಮುಖ್ಯವಾಗಿ ಪಬ್ಲಿಕ್ ಲೈಫಲ್ಲಿ ಹೆಸರು, ಅಂದರೆ ನಿಮ್ಮ ಕ್ಷೇತ್ರಗಳಲ್ಲಿ, ಅಂದರೆ ನೀವು ಒಂದು ಆ್ಯಕ್ಟರ್ ಆಗಿದ್ದರೆ ಆ ಕ್ಷೇತ್ರದಲ್ಲಿ ನಿಮಗೆ ಇಲ್ಲಿ ನೇಮ್ ಫೇಮ್ ಬರುವಂತೆ ಈ ರೀತಿ ಶುಕ್ರನ ಪ್ರಭಾವ ಇರಲಿದೆ. ಯಾವ ಕ್ಷೇತ್ರದಲ್ಲಿ ನೀವಿರ್ತೀರ ಅಲ್ಲಿ ನಿಮಗೆ ಹೆಸರು ಬರುವಂತೆ ಶುಕ್ರ ಗ್ರಹ ಇಲ್ಲಿ ಒಳ್ಳೆ ಫಲವನ್ನು ನೀಡ್ತಾರೆ. ಆರ್ಟಿಸ್ಟ್ ಆಗಿದ್ದರೂ ನಿಮಗೂ ಬಾಸ್ ಅಂತ ಇರ್ತಾರೆ. ಆ ಬಾಸ್ ಜೊತೆ ನೀವು ಒಳ್ಳೆ ಸಂಬಂಧವನ್ನು ಮ್ಯಾನೇಜ್ ಮಾಡಬೇಕಾಗತ್ತೆ. ಅಂದರೆ ಡೈರೆಕ್ಟರ್ ಇರ್ತಾರೆ, ಇವರೊಂದಿಗೆ ಒಳ್ಳೆಯ ಒಂದು ರಿಲೇಷನ್ಶಿಪ್ ಇಟ್ಕೊಳ್ಳೋದ್ರಿಂದ ಸಮಸ್ಯೆಗಳು ಅವಾಯ್ಡ್ ಆಗುತ್ತೆ. ಈ ಗ್ರಹ ಮಾಸದ ಕೊನೆಯಲ್ಲಿ ಲಾಭಸ್ಥಾನವನ್ನು ಪ್ರವೇಶಿಸ್ತಾರೆ. ಅಂದರೆ ಪ್ರಾರಂಭದಿಂದಲೂ ಲಾಭಸ್ಥಾನದಲ್ಲಿ ಕುಜಗ್ರಹದ ಸಂಚಾರ, ಬುಧಗ್ರಹದ ಸಂಚಾರ ಆಗ್ತಾ ಇರೋದ್ರಿಂದ ನಿಮಗೆ ಕುಜ ಮತ್ತು ಬುಧ ಗ್ರಹಗಳು ಲಾಭದ ಫಲವನ್ನೇ ನೀಡ್ತಾರೆ. ಅಂದರೆ ಮಕರ ರಾಶಿಯವರಿಗೆ ಷಷ್ಠ ಸ್ಥಾನಾಧಿಪತಿ, ಭಾಗ್ಯಸ್ಥಾನಾಧಿಪತಿಯಾದಂತಹ ಬುಧ ಗ್ರಹ ಲಾಭಸ್ಥಾನದಲ್ಲಿ ಸಂಚರಿಸುವುದು ಶತ್ರುಗಳಿಂದಲೂ ಲಾಭದ ಫಲ, ಭಾಗ್ಯ. ಅಂದರೆ ಸೂರ್ಯಗ್ರಹವು ಸೂರ್ಯಗ್ರಹವು ಲಾಭಸ್ಥಾನವನ್ನು ಪ್ರವೇಶಿಸೋದ್ರಿಂದ ಮಾಸದ ಮಧ್ಯಭಾಗದಿಂದ, ಅಂದರೆ ಇಲ್ಲಿ ಭಾಗ್ಯಾಧಿಪತಿಯೊಂದಿಗೆ ಈ ಗ್ರಹದ ಕಂಜಕ್ಷನಲ್ಲಿ ಸಂಚಾರ ಆಗೋದ್ರಿಂದ ಆ ಸಂಬಂಧಪಟ್ಟಂತೆ ಅದೃಷ್ಟಗಳಾಗ್ಬೋದು, ಧಾರ್ಮಿಕ ವಿಷಯಗಳಾಗ್ಬೋದು ಮತ್ತು ತಂದೆಯಿಂದ ಆಗ್ಬೋದು, ಇದರ ಸಂಬಂಧಪಟ್ಟಂತೆ ಇಲ್ಲಿ ಲಾಭದ ಅಭಿವೃದ್ಧಿಯ ಫಲಗಳೇ ದೊರೆಯುತ್ತೆ. ಇಲ್ಲಿ ಬುಧ ಗ್ರಹ ವಕ್ರ ಆಗಿ ಸಂಚರಿಸಿದರು. ಈ ಗ್ರಹ ಕೆಲವು ದಿನಗಳ ಕಾಲದ ನಂತರ ಮತ್ತೆ ರಿವರ್ಸ್ ಆಗಿ ನೇರ ಸಂಚಾರ ಆರಂಭಿಸ್ತಾರೆ. ಇಲ್ಲಿ ಬುಧನ ಫಲಗಳಲ್ಲಿ ಮಿಕ್ಸ್ ಫಲಗಳಿರುತ್ತೆ. ಯಾವೆಲ್ಲ ವಿಷಯಗಳಿಗೆ ಲಾಭವನ್ನು ನೀಡಬಹುದು? ಕುಜ ಲಾಭಾಧಿಪತಿಯಾಗಿ ಲಾಭಸ್ಥಾನದಲ್ಲಿ ಇರೋದ್ರಿಂದ, ಅಂದರೆ ಚತುರ್ಥ ಸ್ಥಾನಾಧಿಪತಿ ಕುಜ, ಲಾಭಸ್ಥಾನಾಧಿಪತಿ ಕುಜ, ಭೂಮಿ ಸಂಬಂಧಪಟ್ಟಂತೆ, ಆಸ್ತಿ ಸಂಬಂಧಪಟ್ಟಂತೆ, ಇದರ ಸಂಬಂಧಪಟ್ಟಂತಹ ಲಾಭದ ವಿಷಯಗಳಲ್ಲಿ ಏನಾದರೂ ಒಳ್ಳೆ ಫಲಗಳು ದೊರೆಯಬಹುದು. ಮತ್ತು ತಾಯಿಯ ಸಂಬಂಧದಲ್ಲಿ ಒಳ್ಳೆಯ ಸಹಯೋಗ ನಿಮಗೆ ಇರುತ್ತೆ. ಏಕೆಂದರೆ ಈ ಮಾಸದಲ್ಲಿ ಶುಕ್ರಗ್ರಹವು ದಶಮದಿಂದ ಚತುರ್ಥ ಸ್ಥಾನವನ್ನು ವೀಕ್ಷಣೆ ಮಾಡೋದ್ರಿಂದ ನಿಮ್ಮ ಉದ್ಯೋಗಕ್ಕೆ ಆಗ್ಬೋದು, ನಿಮ್ಮ ಪ್ರತಿ ಕೆಲಸ ಕಾರ್ಯಗಳಿಗೂ ತಾಯಿಯ ಸಹಕಾರ ಇರುವಂತೆ ಇಲ್ಲಿ ಶುಕ್ರನ ಪ್ರಭಾವವು ಚತುರ್ಥ ಸ್ಥಾನವನ್ನು ದೃಷ್ಟಿ ಮಾಡೋದ್ರಿಂದ ತಾಯಿ ಸಹಕಾರ ದೊರೆಯುವಂತೆ ಇಲ್ಲಿ ಫಲಗಳು ನಿಮಗೆ ಸಿಗುತ್ತೆ. ಮಕರ ರಾಶಿಯವರಿಗೆ ಇನ್ನು ಪತಿ ಪತ್ನಿ ವಿಷಯದಲ್ಲಿಯೂ ಒಳ್ಳೆಯ ಫಲಗಳಿದೆ. ಈ ಮಾಸದಲ್ಲಿ ನಿಮ್ಮ ಹೆಸರು ಗೌರವಕ್ಕೂ ಒಳ್ಳೆಯ ಫಲಗಳೇ ಈ ಮಾಸದಲ್ಲಿ ದೊರೆಯುತ್ತೆ. ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಪಂಚಮ ಸ್ಥಾನಾಧಿಪತಿಯಾದಂತಹ
ಶುಕ್ರ ಗ್ರಹ ದಶಮದಲ್ಲಿ ಸಂಚಾರ ಮಾಡೋದ್ರಿಂದ ಮತ್ತು ನವಮ ಸ್ಥಾನಾಧಿಪತಿಯಾದಂತಹ ಬುಧ ಗ್ರಹ ಲಾಭ ಸ್ಥಾನದಲ್ಲಿ ಸಂಚಾರ ಮಾಡೋದ್ರಿಂದ ಈ ಮಾಸದಲ್ಲಿ ನಿಮ್ಮ ಟ್ಯಾಲೆಂಟ್ ಆಗ್ಬೋದು, ನಿಮ್ಮ ಪ್ರಯತ್ನ ಆಗ್ಬೋದು, ಹೆಚ್ಚಾಗಿ ಬಹುಪಾಲು ಒಳ್ಳೆಯ ರಿಸಲ್ಟ್ ಬರುವಂತೆ ನಿಮಗೆ ಒಳ್ಳೆ ಫಲ ದೊರೆಯುತ್ತೆ. ಆದರೆ ಸೂರ್ಯಗ್ರಹದೊಂದಿಗೆ ಪ್ರಾರಂಭದಲ್ಲಿ ಶುಕ್ರ ಸಂಚಾರ ಆಗೋದ್ರಿಂದ ನಿಮ್ಮ ಒಂದು ಪ್ರಯತ್ನ ಸರಿಯಾಗಿ ನಡೆದಿದ್ದರೂ ರಿಸಲ್ಟ್ಗೆ ಏನಾದರೂ ಡಿಲೇ ಆಗಬಹುದು. ಆದರೂ ನಿಧಾನ ಆದರೂ ಸಿಗುತ್ತಲ್ವ. ಗುರುಗ್ರಹ ಸಪ್ತಮ ಸ್ಥಾನದಿಂದ ನಿಮ್ಮ ಜನ್ಮ ರಾಶಿಯನ್ನು ವೀಕ್ಷಿಸೋದ್ರಿಂದ ಜ್ಞಾನ ಮಾರ್ಗವನ್ನು ಹಿಡಿಯೋದ್ರಿಂದ ನಿಮ್ಮ ಗೌರವ ಮತ್ತಷ್ಟು ಹೆಚ್ಚಾಗುತ್ತೆ. ಸಪ್ತಮದಲ್ಲಿ ಗುರು ಸಂಚರಿಸುವಾಗ, ಉಚ್ಚ ಆಗಿ ಸಂಚರಿಸುವಾಗ ಹಂಸ ಯೋಗ ಫಾರ್ಮೆಟ್ ಆಗುತ್ತೆ. ಹಾಗಾಗಿ ಯೋಗದ ಫಲವನ್ನು ನೀಡುತ್ತಾರೆ. ಮಕರ ರಾಶಿಯವರು ಉತ್ತಮ ಕಾರ್ಯಗಳಿಗಾಗಿ ಪ್ರಯತ್ನವನ್ನು ಪಡಿ. ಈ ರೀತಿ ಗ್ರಹಗಳ ಪ್ರಭಾವ ಈ ಮಾಸದಲ್ಲಿ ಇವೆ. ಬಹಳ ಒಳ್ಳೆ ಕೆಲಸಗಳಿಗೆ ಪ್ರಯತ್ನ ಪಡಿ, ಒಳ್ಳೆಯ ಯೋಜನೆಗಳನ್ನು ಮಾಡಿ, ನಿಮ್ಮ ಕುಟುಂಬದ ಕೀರ್ತಿ ಹೆಚ್ಚಾಗಲಿ, ನಿಮ್ಮ ವ್ಯಕ್ತಿತ್ವ, ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಹೆಸರು ಕೀರ್ತಿ ಹೆಚ್ಚಾಗಲಿ ಅನ್ನುವಂತಹ ಶುಭ ಹಾರೈಸ್ತಾ ಇದ್ದೇನೆ. ಶುಭವಾಗಲಿ. ಹರಿ ಓಂ ನಮಃ ಶಿವಾಯ.